ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮಾರ್ಚ್ 15, 16, 17 ಮೂರು ದಿನ ತಿಳಿದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಸೆಷನ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತಂದ್ರೆ, ನಮ್ಮಲ್ಲಿ ಆಲ್ರೆಡಿ ಕರೆಂಟ್ ಅಫೇರ್ಸ್ ಎಸೆನ್ಷಿಯಲ್ ಅಂತೇಳಿ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೂಡ ನ್ಯಾಷನಲ್ ಅಫೇರ್ಸ್, ಇಂಟರ್ನ್ಯಾಷನಲ್ ಅಫೇರ್ಸ್, ಕರ್ನಾಟಕ ಅಫೇರ್ಸ್ ಗಳು ಡೈಲಿ ಬೇಸಿಸ್ ಮೇಲೆ ನಿಮಗೆ ಕೊಡ್ತಾ ಹೋಗ್ತೀವಿ. ಅಂದ್ರೆ ಬೇರೆ ಬೇರೆ ನ್ಯೂಸ್ ಪೇಪರ್ ಗಳನ್ನ ರೆಫರ್ ಮಾಡ್ಬಿಟ್ಟು ನಿಮ್ಗೆ ಕೊಡ್ತಾ ಹೋಗ್ತೀವಿ ಡೈಲಿ ಬೇಸಿಸ್ ಮೇಲೆ. ನೆಕ್ಸ್ಟ್ ಏನಂತಂದ್ರೆ, ಮ್ಯಾಗ್ಝಿನ್ ನಿಮ್ಗೆ ಒಂದು ಕಂಪೈಲೇಷನ್ ಮ್ಯಾಗ್ಝಿನ್ ಏನಿದೆಯಲ್ಲ ನಿಮ್ಗೆ ಅಲ್ಲೇ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಒಂದು ತಿಂಗಳು ಪೂರ್ತಿದು ಟೆಸ್ಟ್, ಒಂದು 100 ಕ್ವಶನ್ಸ್ ಇರುವಂತಹ ಒಂದು ಟೆಸ್ಟ್ ಕೂಡ ನಿಮಗೆ ಆ ಪ್ರೋಗ್ರಾಮ್ ಅಲ್ಲಿ ಕೊಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಆನ್ಲೈನರ್ ಗಳನ್ನ ಕೊಡ್ತಾ ಹೋಗ್ತೀವಿ, ಮತ್ತೆ ಕ್ವಿಜ್ ಗಳನ್ನ ಅಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಗಳನ್ನ ನಿಮ್ಗೆ ಅಲ್ಲಿ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಹೀಗೆ ಸಾಕಷ್ಟು ಬೆನಿಫಿಟ್ ಇರುವಂತಹ ಪ್ರೋಗ್ರಾಮ್ ನಿಮಗೆ ₹1 ಪರ್ ಡೇ ರೀತಿಯಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅದು ಲಿಂಕ್ ಹಾಕಿರ್ತೀವಿ ವಿಡಿಯೋದ, ಸೊ ಅದನ್ನ ಚೆಕ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಮ್ಮ ಆಫೀಸ್ ನಂಬರ್ ಏನಿದೆ, ಸೊ ನೀವು ಅಲ್ಲಿ ಕಾಲ್ ಮಾಡಿಬಿಟ್ಟು ಆ ಒಂದು ಕರೆಂಟ್ ಅಫೇರ್ಸ್ ಎಸೆನ್ಷಿಯಲ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಬೋದಾಗಿರುತ್ತೆ. ಸೊ ನೀವು ಅದನ್ನ ರೆಫರ್ ಮಾಡಬಹುದಾಗಿರುತ್ತೆ. ಇನ್ನು ನಮ್ಮ ಕರೆಂಟ್ ಅಫೇರ್ಸ್ ಸೀರೀಸ್ ನ ಕಂಟಿನ್ಯೂ ಮಾಡೋದಾದ್ರೆ ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಇವತ್ತು ಜಯಂತಿ ಕುಮರೇಶ್ ಏನಿದಾರಲ್ಲ, ಇವರು ತಮಿಳುನಾಡವರು. ಇವರಿಗೆ ಈಗ ಸಂಗೀತ ಕಲಾನಿಧಿ ಅನ್ನೋ ಅವಾರ್ಡ್ ಬಂದಿದೆ. ಅಂದ್ರೆ ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಕೊಡುವಂತಹ ಒಂದು ಹೈಯೆಸ್ಟ್ ಅವಾರ್ಡ್ ಅದು. ಸೊ ಅದು ಇವ್ರಿಗೆ ಸಿಕ್ಕಿರುವಂತದ್ದು. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗತ್ತೆ. ನಂತರ ಬಂದು ಸಾಗರ ಬಂಧು ಆಪರೇಷನ್ ಸಾಗರ ಬಂಧು ಅಂಡರ್ ಈಗ ಇಂಡಿಯನ್ ಆರ್ಮಿ ಏನ್ ಮಾಡಿದೆ ಅಂತಂದ್ರೆ, ಶ್ರೀಲಂಕಾಗೆ ಒಂದು ಬ್ರಿಡ್ಜ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗುತ್ತೆ. ನಂತರ ಕರ್ನಾಟಕ ಸರ್ಕಾರ ತನ್ನ ಅರಿವು ಕೇಂದ್ರಗಳೇನಿದೆಯಲ್ಲ, ಕಮ್ಯುನಿಟಿ ಲರ್ನಿಂಗ್ ಸೆಂಟರ್ಸ್ಗಳು, ಗ್ರಾಮ ಪಂಚಾಯತಿ ನಡೆಯುವಂತವು, ಸೊ ಅಲ್ಲಿ ಒಂದು ಇಂಗ್ಲಿಷ್ ಪ್ರೊಫಿಷಿಯನ್ಸಿನ ಜಾಸ್ತಿ ಮಾಡಬೇಕು, ಎಂಪ್ಲಾಯಬಿಲಿಟಿ ಜಾಸ್ತಿ ಮಾಡಬೇಕು, ಅಥವಾ ಒಂದು ಆ ರೂರಲ್ ಬ್ಯಾಕ್ ಗ್ರೌಂಡ್ ಅವರಿಗೆ ಒಂದು ಇಂಗ್ಲಿಷ್ ಟಚ್ ಜಾಸ್ತಿ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಬ್ರಿಟಿಷ್ ಕೌನ್ಸಿಲ್ ಜೊತೆ ಒಂದು ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಜೋಹರ್ ರೈಸ್ ಏನಿದೆಯಲ್ಲ, ಇದು ಈ ಬ್ರಹ್ಮಪುತ್ರ ಬೇಸಿನಲ್ಲಿ ಬೆಳೆಯುವಂಥದ್ದು ಅಥವಾ ಅಸ್ಸಾಂ ರೀಜನ್ ಅಲ್ಲಿ ಬೆಳೆಯುವಂಥದ್ದು. ಸೊ ಇದನ್ನ ಏನ್ ಮಾಡಿದ್ದಾರೆ ಅಂದ್ರೆ, ಫಾರ್ ದ ಫಸ್ಟ್ ಟೈಮ್ UK ಮತ್ತೆ ಇಟಲಿಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಸುದ್ದಿನಲ್ಲಿದೆ. ಸೊ ಇದನ್ನ ಡಿಸ್ಕಸ್ ಮಾಡಬೇಕಾಗುತ್ತೆ. ನಂತರ ಬಂದು ಜ್ಞಾನಪೀಠ ಅವಾರ್ಡ್, 60ನೇ ಜ್ಞಾನಪೀಠ ಅವಾರ್ಡ್ ಅಥವಾ 2025ನೇ ಜ್ಞಾನಪೀಠ ಅವಾರ್ಡ್ ಏನಿದೆಯಲ್ಲ, ಸೊ ಇದು ವೈರಮುತ್ತು, ಇವರು ತಮಿಳುನಾಡವರು, ತಮಿಳ್ ಲಿಟರೇಚರ್ ಬಂದಿರುವಂತದ್ದು ಈ ಸಲ ವೈರಮುತ್ತು ಅನ್ನೋರು ಸಿಕ್ಕಿದೆ. ಸೊ ಹಾಗಾಗಿ ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಕರ್ನಾಟಕ ಸರ್ಕಾರ ಈಗ ಏನ್ ಮಾಡಿದೆ ಅಂತಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆಯಲ್ಲ ಅದನ್ನ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಬೇಕು. ಸೊ ಹೇಗೆ ಅದಕ್ಕೆ ಪಾಲಿಸಿ ಫ್ರೇಮ್ ಮಾಡುವಂಥದ್ದು, ರೋಡ್ ಮ್ಯಾಪ್ ಹಾಕುವಂಥದ್ದು. ಸೊ ಅದಕ್ಕೆ ಅಂತಾನೆ ಅದನ್ನ ಡಿಸ್ಕಸ್ ಮಾಡಬೇಕು ಅಂತ ಒಂದು ಕಮಿಟಿನ ಫಾರ್ಮ್ ಮಾಡಿದೆ. ಆ ಕಮಿಟಿನ ಈಗ ಗೋಪಾಲಕೃಷ್ಣ ಅವರು ಹೆಡ್ ಮಾಡಿರುವಂಥದ್ದು, ಗೋಪಾಲಕೃಷ್ಣ ಅವರು. ಸೊ ಹಾಗಾಗಿ ಇದೊಂದು ಸುದ್ದಿನಲ್ಲಿದೆ. ಸೊ ಇದ್ರ ಜೊತೆಗೆ ಇನ್ನೊಂದಷ್ಟು ಆರ್ಟಿಕಲ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಸಂಬಂಧಪಟ್ಟಂತ ಒಂದಷ್ಟು MCQಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯನ್ ಆರ್ಮಿ ಲಾಂಚಸ್ ಮೇಜರ್ ಬ್ರಿಡ್ಜ್ ಪ್ರಾಜೆಕ್ಟ್. ಇಂಡಿಯನ್ ಆರ್ಮಿ ಈಗ ಒಂದು ಮೇಜರ್ ಬ್ರಿಡ್ಜ್ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದೆ. ಎಲ್ಲಿ ಲಾಂಚ್ ಮಾಡಿದೆ? ಶ್ರೀಲಂಕಾದಲ್ಲಿ ಲಾಂಚ್ ಮಾಡಿದೆ. ಯಾವ ಒಂದು ಪ್ರೋಗ್ರಾಮ್ ಅಂಡರ್ ಲಾಂಚ್ ಮಾಡಿದೆ ಅಂತಂದ್ರೆ, ಆಪರೇಷನ್ ಸಾಗರ ಬಂಧು ಬಗ್ಗೆ ನಾವು ಆಲ್ರೆಡಿ ಸಾಕಷ್ಟು ಸಲ ಡಿಸ್ಕಸ್ ಮಾಡಿದ್ವಿ. ಆಪರೇಷನ್ ಸಾಗರ ಬಂಧು ಏನಂತಂದ್ರೆ, ಇದು ಇಂಡಿಯನ್ ಆರ್ಮಿ ಅಥವಾ ಡಿಫೆನ್ಸ್ ಅವರು ಕಂಡಕ್ಟ್ ಮಾಡುವಂಥದ್ದು ಅಥವಾ ನಡೆಸುವಂತ ಪ್ರೋಗ್ರಾಮ್ ಆಗಿದೆ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಇಂಡಿಯನ್ ಓಷನ್ ರೀಜನ್ ಇರುತ್ತಲ್ಲ, ಇಂಡಿಯನ್ ಓಷನ್ ರೀಜನ್ ಅಥವಾ ಹಿಂದೂ ಮಹಾಸಾಗರದ ಒಂದು ಭಾಗ ಏನಿದೆಯಲ್ಲ, ಸೊ ಅಲ್ಲಿರುವಂತಹ ಕಂಟ್ರಿಗಳಿಗೆ ಕೆಲವೊಂದು ಅಸಿಸ್ಟೆನ್ಸ್ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ಗಳು. ಫಾರ್ ಎಕ್ಸಾಂಪಲ್ ಅಲ್ಲೇನೋ ಒಂದು ಸೈಕ್ಲೋನ್ ಬಂದಿರುತ್ತೆ ಅಥವಾ ಏನೋ ಒಂದು ಭೂಕಂಪ ಆಗಿರುತ್ತೆ. ಸೊ ಅಲ್ಲೇನಂತಂದ್ರೆ ಸ್ವಲ್ಪ ಏಡ್ ಬೇಕಾಗಿರುತ್ತೆ. ಸೊ ಅದು ಸಪೋರ್ಟ್ ಮಾಡುವಂಥದ್ದಾಗ್ಬೋದು. ಅದರ ಡಿಸಾಸ್ಟರ್ ಆದಾಗ ಡಿಸಾಸ್ಟರ್ ರಿಲೀಫ್ ಮಾಡುವಂಥದ್ದಾಗ್ಬೋದು. ಇಂಜಿನಿಯರಿಂಗ್ ವರ್ಕ್ ಗಳಿಗೆ ಸಂಬಂಧಪಟ್ಟಂತ ಏನಾದ್ರು ಹೆಲ್ಪ್ ಬೇಕು ಅಂತಂದಾಗ, ಅಥವಾ ಅಲ್ಲಿ ಏನಾದ್ರು ನೀಡಿದೆ, ಇನ್ಫ್ರಾಸ್ಟ್ರಕ್ಚರ್ ನೀಡಿದೆ, ಸೊ ಅವ್ರ ಕಷ್ಟದಲ್ಲಿದೆ ಅಂತಂದಾಗ ಇನ್ಫ್ರಾಸ್ಟ್ರಕ್ಚರ್ ನ ಸಪೋರ್ಟ್ ಮಾಡುವಂಥದ್ದಾಗ್ಬೋದು, ಮತ್ತೆ ಫುಡ್ ಸಪ್ಲೈ ಮಾಡುವಂಥದ್ದಾಗ್ಬೋದು, ಎವ್ಯಾಕ್ಯೂಯೇಷನ್ ಆಗ್ಬೋದು. ಹೀಗೆ ಸಾಕಷ್ಟು ಸಹಾಯಗಳನ್ನ ಮಾಡಬೇಕು ಅಂತಾನೆ ಈ ಒಂದು ಆಪರೇಷನ್ ಸಾಗರ್ ಬಂಧು ಅಂತೇಳಿ ಪ್ರಾಜೆಕ್ಟ್ ನಾವು ಲಾಂಚ್ ಮಾಡಿದ್ವಿ. ಸೊ ಆ ಒಂದು ಪ್ರಾಜೆಕ್ಟ್ ಅಂಡರ್ ಏನ್ ಮಾಡಿದೀವಿ ಅಂತಂದ್ರೆ, ಶ್ರೀಲಂಕಾದಲ್ಲಿ ಒಂದು ಬ್ರಿಡ್ಜ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ. ಅವ್ರು ನೀಡಿತ್ತು ಅಂತ ಹೇಳಿ. ಆ ಬ್ರಿಡ್ಜ್ ಕೊಲಂಬೋ ಮತ್ತೆ ಪುಟ್ಟಲಂ, ನೆನ್ಪಿಟ್ಕೋಬೇಕಾಗುತ್ತೆ. ಕೊಲಂಬೋ ಮತ್ತೆ ಪುಟ್ಟಲಂ ಅನ್ನೋ ಒಂದು 2 ಜಾಗನ ಲಿಂಕ್ ಮಾಡುವಂಥದ್ದು. ನಿಮ್ಗೆ ಕೇಳ್ಬೋದು, ಕೊಲಂಬೋ ಮತ್ತೆ ಪುಟ್ಟಲಂನ ಲಿಂಕ್ ಮಾಡೋದಕ್ಕೆ ಕನ್ಸ್ಟ್ರಕ್ಟ್ ಮಾಡಿದಂತ ಬ್ರಿಡ್ಜ್ ಇಂಡಿಯಾ ಯಾವ ಒಂದು ಆಪರೇಷನ್ ಅಂಡರ್ ಅಂತ ಕೇಳ್ಬೋದು, ಅಥವಾ ಯಾರು ಕನ್ಸ್ಟ್ರಕ್ಟ್ ಮಾಡೋದು ಅಂತ ಕೇಳ್ಬೋದು, ಅಥವಾ ಯಾವ ಕಂಟ್ರಿನಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದು ಅಂತ ಕೇಳ್ಬೋದು. ಸೊ ಎಲ್ಲ ನೆನ್ಪಿಟ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು, ಆಪರೇಷನ್ ಸಾಗರ ಬಂಧು ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ನೆರೆಹೊರೆಯ ದೇಶಗಳಿಗೆ ಇಂಜಿನಿಯರಿಂಗ್ ಮತ್ತು ಮೂಲಸೌಕರ್ಯಗಳ ನೆರವು ನೀಡುವ ಗುರಿಯನ್ನು ಹೊಂದಿರುವ ಭಾರತೀಯ ಸೇನೆ ಉಪಕ್ರಮವಾಗಿದೆ. ಡಿಫೆನ್ಸ್ ಅಂದ್ರೆ ಇನ್ನು ಪರ್ಫೆಕ್ಟ್ ಆಗಿರ್ತಿತ್ತು, ಇಟ್ಸ್ ಕರೆಕ್ಟ್ ಆದ್ರೂ ಇಂಡಿಯನ್ ಆರ್ಮಿಯ ಉಪಕ್ರಮವಾಗಿದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಇದು ಮೂಲಸೌಕರ್ಯ ಮತ್ತು ಸಂಪರ್ಕವನ್ನು ಬೆಂಬಲಿಸುವತ್ತ ಗಮನಹರಿಸುತ್ತದೆ. ಹೌದು, ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡುವಂತದ್ದಾಗ್ಬೋದು, ಒಂದು ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡುವಂತದ್ದಾಗ್ಬೋದು. ಸೊ ಇದು ಇದರ ಮೂಲ ಉದ್ದೇಶ ಆಗಿರೋದ್ರಿಂದ ಇದು ಕರೆಕ್ಟ್ ಆಗಿದೆ. ಇದು ಭಾರತದ ನೆರೆಹೊರೆಗೆ ಮೊದಲ ಆದ್ಯತೆ. ನಮ್ಮಲ್ಲಿ ನೈಬರ್ಹುಡ್ ಫಸ್ಟ್ ಪಾಲಿಸಿ ಅಂತ ಇದೆಯಲ್ಲ, ಸೊ ಅದರ ಜೊತೆಗೆ ಹೋಗ್ತಾ ಇರುವಂತದ್ದು, ಅದ್ರ ಜೊತೆಗೆ ಅಲೈನ್ ಆಗಿರುವಂತದ್ದು. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಎಕ್ಸ್ಪೋರ್ಟ್ GI ಟ್ಯಾಗ್ ಜೋಹರ್ ರೈಸ್ ಫ್ರಮ್ ಅಸ್ಸಾಂ. ಜೋಹರ್ ರೈಸ್ಗೆ GI ಟ್ಯಾಗ್ ಇದೆ.
ಸೊ ಇದನ್ನ ಅಸ್ಸಾಮಲ್ಲಿ ಬೆಳಿತಾರೆ. ಇದನ್ನ ಫಾರ್ ದ ಫಸ್ಟ್ ಟೈಮ್ UK ಮತ್ತೆ ಇಟಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಫಾರ್ ದ ಫಸ್ಟ್ ಟೈಮ್. ಸೊ ಅದಕ್ಕೆ ಸುದ್ದಿನಲ್ಲಿರುವಂತದ್ದು ನೆನ್ಪಿಟ್ಕೋಬೇಕು. ಜೋಹಾ ರೈಸ್ ಎಲ್ಲಿ ನೋಡೋಕೆ ಸಿಗುವಂತದ್ದು? ಅಸ್ಸಾಮಲ್ಲಿ ಸಿಗುವಂತದ್ದು. ಇದಕ್ಕೆ 2017ರಲ್ಲೇನೆ GI ಟ್ಯಾಗ್ ಸಿಕ್ಕಿತ್ತು. ಈಗ ಫಾರ್ ದ ಫಸ್ಟ್ ಟೈಮ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಈ ಜೋಹರ್ ಈಗ GI ಟ್ಯಾಗ್ ಸಿಕ್ಕಿತ್ತು ಅಂದ್ರೆ ಅರ್ಥ ಮಾಡ್ಕೋಬೇಕು, ಈ GI ಟ್ಯಾಗ್ ಅಂತ ನಮ್ಮಲ್ಲಿ ಆಕ್ಟ್ ಇದೆ. ಅಂದ್ರೆ ಆ ಜಾಗದಲ್ಲಿ ಇರುವಂತಹ ಒಂದು ನೇಟಿವಿಟಿನ ಪ್ರೊಟೆಕ್ಟ್ ಮಾಡಬೇಕು. ಒಂದು 10 ವರ್ಷಗಳ ಕಾಲ ಅವ್ರಿಗೆ ಅದನ್ನ ಹಕ್ಕು ಕೊಟ್ಟಿರ್ತಾರೆ. ಆ ರೀಜನ್ ಅಲ್ಲಿ ಮಾತ್ರ ಅದನ್ನ ಬೆಳಿಬೇಕು, ಅದನ್ನ ಬೇರೆಯವ್ರು ಬೆಳೆಯಕ್ಕೆ ಅವಕಾಶ ಇರೋದೇ ಇಲ್ಲ. ಆ ನೇಟಿವಿಟಿ ಏನಿದೆ ಅದನ್ನ ಕಾಪಾಡ್ಕೋಬೇಕಾಗತ್ತೆ. ಮತ್ತೆ ಅಲ್ಲಿರುವಂತದ್ದು ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅದು ಕಾಪಿ ಆಗುವಂಥದ್ದು, ಪೈರಸಿ ಆಗುವಂಥದ್ದು ತಪ್ಪಿಸ್ಬೇಕು ಅಂತ ಮಾಡುವಂಥದ್ದು. ಸೊ ಹಾಗಾಗಿ ಅವ್ರಿಗೆ ಅಧಿಕಾರ ಇರುತ್ತೆ. ಸೊ ಆ ರೀತಿ GI ಟ್ಯಾಗ್ ಪಡೆದಂತಹ ಈ ಜೋಹಾ ರೈಸ್ ಏನಿದೆಯಲ್ಲ, ಸೊ ಅದನ್ನ ಈಗ UK ಮತ್ತೆ ಇಟಲಿಗೆ ಫಾರ್ ದ ಫಸ್ಟ್ ಟೈಮ್ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಇನ್ನು ಜೋಹಾ ರೈಸ್ ಬಗ್ಗೆ ನೋಡ್ಬೇಕು ಅಂತಂದ್ರೆ ಇದೊಂದು ಸಣ್ಣ ರೈಸ್, ತುಂಬಾ ಸಣ್ಣದಾಗಿರುತ್ತೆ. ಬಟ್ ಅದಕ್ಕೆ ಆದಂತ ಒಂದು ಟೇಸ್ಟ್, ಅರೋಮ ಇರುವಂತದ್ದಾಗಿರುತ್ತೆ. ಅದರದೇ ಆದಂತ ಒಂದು ಸ್ಪೆಷಾಲಿಟಿ, ಅರೋಮ ಇರುತ್ತೆ, ಟೇಸ್ಟ್ ಇರುತ್ತೆ. ಸೊ ಅದರದೇ ಆದಂತ ಒಂದು ಫ್ರಾಗ್ರೆಂಟ್ ಇರುತ್ತೆ. ಈಗ ಏನಂತಂದ್ರೆ ಈಗ ಅದನ್ನ ಸುಮಾರು 25 ಮೆಟ್ರಿಕ್ ಟನ್ಗಳಷ್ಟನ್ನ ಈಗ UK ಮತ್ತೆ ಇಟಲಿಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಅದನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದು ಯಾವುದು ಅಂತಂದ್ರೆ ಅಪೇಡ. ಯಾವಾಗ ಇದು ಪದೇ ಬರ್ತಾ ಇರುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಅಪೇಡ ಅಂತಂದ್ರೆ ಅಗ್ರಿಕಲ್ಚರ್ ಅಂಡ್ ಪ್ರೊಸೆಸ್ಡ್ ಫುಡ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳ್ಬಿಟ್ಟು, ಅಗ್ರಿಕಲ್ಚರ್ ಅಂಡ್ ಪ್ರೊಸೆಸ್ಡ್ ಫುಡ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ. ಇದು ಬಂದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕಡೆ ಕೆಲಸ ಮಾಡುವಂತ ಒಂದು ಅಥಾರಿಟಿ ಆಗಿರುತ್ತೆ. ಸೊ ಯೂಶಲಿ ನಮ್ಮಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದಾಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳನ್ನ ಇದೇ ಸಪೋರ್ಟ್ ಮಾಡುವಂತದ್ದು. ಸೊ ಇಷ್ಟು ಫ್ಯಾಕ್ಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು? ಜೋಹಾ ಅಕ್ಕಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಜೋಹಾ ಅಕ್ಕಿಯು ಅಸ್ಸಾಂನ ಸ್ಥಳೀಯ ಸುಗಂಧಭರಿತ ಅಕ್ಕಿ ತಳಿಯಾಗಿದೆ. ಕರೆಕ್ಟ್, ಅಸ್ಸಾಂನಲ್ಲಿ ಇರುವಂತದ್ದು ಇದು ಸುಗಂಧಭರಿತ ಅಕ್ಕಿಯಾಗಿದೆ. ಇದು 2017ರಲ್ಲಿ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ಪಡೆದುಕೊಂಡಿದೆ. ಕರೆಕ್ಟ್, ಇದು ಬಾಸುಮತಿ ಅಕ್ಕಿಯಂತೆ ಉದ್ದವಾದ ಕಾಳಿನ ತಳಿಯಾಗಿದೆ. ಇದು ಶಾರ್ಟ್ ಗ್ರೈನ್ ಆಗಿರುವಂತದ್ದು. ಸೊ ಅಷ್ಟು ದೊಡ್ಡದಾಗಿರೋದಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ತಮಿಳುನಾಡು ಲಿರಿಸ್ಟ್ ವೈರಮುತ್ತು ಏನಿದಾರಲ್ಲ, ಸೊ ಈಗ ಇವರಿಗೆ 60ನೇ ಅಥವಾ 2025ನೆಯ ಜ್ಞಾನಪೀಠ ಅವಾರ್ಡ್ ಬಂದಿರುವಂತದ್ದು. ಈ ಜ್ಞಾನಪೀಠ ಅವಾರ್ಡ್ ಕೊಡುವಂತದ್ದು ಯಾರು? ಜ್ಞಾನಪೀಠ ಭಾರತಂ ಅಂತ ಹೇಳ್ಬಿಟ್ಟು ಒಂದು ಟ್ರಸ್ಟ್ ಇದೆ. ಸೊ ಅವ್ರು ಕೊಡುವಂತ ಅವಾರ್ಡ್ ಆಗಿರುತ್ತೆ. ಇದು ತಮಿಳುನಾಡಿಗೆ ಬರ್ತಾ ಇರುವಂತಹ 3rd ಅವಾರ್ಡ್ ಆಗಿದೆ. ಕರ್ನಾಟಕಕ್ಕೆ ಎಷ್ಟು ಬಂದಿದೆ? ಕುವೆಂಪು ಅವರಿಂದ ಹಿಡಿದು ಕಂಬಾರವರೆಗೂ 8 ಅವಾರ್ಡ್ ಬಂದಿದೆ. 8 ಅವಾರ್ಡ್ಗಳು ಬಂದಿದೆ. ಸೊ ಈಗ ತಮಿಳುನಾಡಿಗೆ ಎಷ್ಟು ಬರ್ತಿರುವಂತದ್ದು 3ನೇ ಅವಾರ್ಡ್ ಆಗಿರುತ್ತೆ. ಇದಕ್ಕಿಂತ ಮುಂಚೆ ತಮಿಳುನಾಡಲ್ಲಿ ಅಖಿಲನ್ ಮತ್ತೆ ಜಯಕಾಂತನ್ ಅನ್ನೋರಿಗೆ ಈಗ ಆಲ್ರೆಡಿ ಸಿಕ್ಕಿದೆ. ಈಗ ಬಂದು ಸಿಕ್ಕಿರುವಂತದ್ದು ಯಾರಿಗೆ ಅಂತಂದ್ರೆ ವೈರಮುತ್ತು ಅವರಿಗೆ ಸಿಕ್ಕಿರುವಂತದ್ದು. ಸೊ ಇವ್ರು ಬಂದು ಲಿಟ್ರೇಚರ್ ಅಂದ್ರೆ ತಮಿಳ್ ಲಿಟ್ರೇಚರ್ಗೆ ಕೊಟ್ಟಂತಹ ಒಂದು ಕಾಂಟ್ರಿಬ್ಯೂಷನ್ಗೆ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಇವರು ಪೊಯೆಟ್ರಿ, ನಾವೆಲ್ಸ್ ಮತ್ತೆ ಯೂಶಲಿ ಲಿರಿಸಿಸ್ಟ್ ಅಂದ್ರೆ ಇವರು ಲಿರಿಕ್ಸ್ ಎಷ್ಟು ಫೇಮಸ್ ಅಂತಂದ್ರೆ ಅವರ ಲಿರಿಕ್ಸ್ಗೆನೆ 7 ಸಲ ನ್ಯಾಷನಲ್ ಅವಾರ್ಡ್ ಬಂದಿದೆ. 7 ಸಲ ನ್ಯಾಷನಲ್ ಅವಾರ್ಡ್ಗಳು ಬಂದಿದೆ. ಸೊ ಹಾಗಾಗಿ ಅದ್ರ ಜೊತೆ ಕತೆ ಕಾದಂಬರಿಗಳನ್ನ ಬರಿತಾ ಹೋಗ್ತಾರೆ. ಮತ್ತೆ ಇವ್ರಿಗೆ ಇದಕ್ಕಿಂತ ಮುಂಚೆನೂ ಕೂಡ ಪದ್ಮಶ್ರೀ ಪದ್ಮಭೂಷಣ ಅವಾರ್ಡ್ಗಳು ಬಂದಿತ್ತು. ಮತ್ತೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿತ್ತು. ಕಲ್ಲಿಕಟ್ಟು ಎತಿಕಾಸಂ ಅನ್ನೋ ಒಂದು ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಬಂದಿತ್ತು, ಅವಾರ್ಡ್ ಕೂಡ ಬಂದಿತ್ತು. ಈಗ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ, ವೈರಮುತ್ತು ತಮಿಳ್ ಲಿಟ್ರೇಚರ್ ಬಂದಿರುವಂತದ್ದು. ಇನ್ನು ಜ್ಞಾನಪೀಠ ಅವಾರ್ಡ್ ಬಗ್ಗೆ ನೋಡ್ಬೇಕು ಅಂತಂದ್ರೆ ಇದನ್ನ ಆಲ್ರೆಡಿ ಹೇಳಿದೆ, ಭಾರತೀಯ ಜ್ಞಾನಪೀಠ ಅನ್ನೋ ಒಂದು ಸಂಸ್ಥೆ ಕೊಡುವಂತದ್ದಾಗಿರುತ್ತೆ. ಇದನ್ನ 1961 ಇದನ್ನ ಕೊಡ್ತಾ ಇರೋಂಥದ್ದು. ಅಂದ್ರೆ ಶುರು ಮಾಡಿರೋಂಥದ್ದು 1961 ಶುರು ಮಾಡ್ತಾರೆ. ಸೊ ಇದನ್ನ ಶೆಡ್ಯೂಲ್, ನಮ್ಮ 8th ಶೆಡ್ಯೂಲ್ ಏನಿದೆಯಲ್ಲ ಅಲ್ಲಿರುವಂತಹ 22 ಲ್ಯಾಂಗ್ವೇಜ್ಗಳು ಪ್ಲಸ್ ಇಂಗ್ಲಿಷ್. ಸೊ ಇಷ್ಟಕ್ಕೂ ಇದ್ರಲ್ಲಿ ಯಾವ್ದಾದ್ರು ಲೈಫ್ ಟೈಮ್ ಅಲ್ಲಿ ಚೆನ್ನಾಗಿ ಅಚೀವ್ ಮಾಡಿದ್ದಾರೆ ಅವರ ಸಾಹಿತ್ಯದಲ್ಲಿ ಅಂತ ರೆಕಗ್ನೈಸ್ ಮಾಡಿ ಕೊಡುವಂತದ್ದಾಗಿರುತ್ತೆ. ನಾನು ಆಲ್ರೆಡಿ ಹೇಳಿದೆ, ಈಗ ಆಲ್ರೆಡಿ ಕನ್ನಡಕ್ಕೆ 8 ಬಂದಿದೆ. ಮತ್ತೆ ಈ ಅವಾರ್ಡ್ ಕೊಡೋ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ 11 ಲಕ್ಷ ಕ್ಯಾಶ್ ಪ್ರೈಸ್ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. 11 ಲಕ್ಷ ಕ್ಯಾಶ್ ಪ್ರೈಸ್, ಅದಕ್ಕೊಂದು ಪ್ರಶಂಸಾ ಪತ್ರ, ಜೊತೆಗೆ ಒಂದು ಸ್ಟ್ಯಾಚ್ಯೂ, ಸರಸ್ವತಿ ಸ್ಟ್ಯಾಚ್ಯೂ, ಬ್ರಾನ್ಸ್ ಸ್ಟ್ಯಾಚ್ಯೂ ಇರುವಂತದ್ದು ಕೊಡ್ತಾರೆ. ಸೊ ಇಷ್ಟು ಫ್ಯಾಕ್ಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? 2025ರ ಜ್ಞಾನಪೀಠ ಪ್ರಶಸ್ತಿಯ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವವಾಗಿದೆ. ಹೌದು, ನಿಮ್ಗೆ ಲಿಟರರಿ ಅವಾರ್ಡ್, ಹೈಯೆಸ್ಟ್ ಲಿಟರರಿ ಅವಾರ್ಡ್ ಅಂತ ಯಾವ್ದಾದ್ರೆ ಅದು ಜ್ಞಾನಪೀಠ ಅವಾರ್ಡ್. ಸೊ ಕರೆಕ್ಟ್ ಆಗಿದೆ. 2025ರ ಪ್ರಶಸ್ತಿಯನ್ನು ತಮಿಳು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಾಗಿ ವೈರಮುತ್ತು ಅವರಿಗೆ ನೀಡಲಾಯಿತು. ಹೌದು, ವೈರಮುತ್ತು ಅವರಿಗೆ ಬಂದಿರುವಂತದ್ದು ಇವರ ಒಂದು ತಮಿಳ್ ಲಿಟರೇಚರ್ ಕಾಂಟ್ರಿಬ್ಯೂಷನ್ಗೆ. ಸೊ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ರೆ ಇಲ್ಲಿ 1 ಮತ್ತು 2 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಸಂಗೀತ ಕಲಾನಿಧಿ ಟು ಬಿ ಪ್ರೆಸೆಂಟೆಡ್ ಟು ವೀಣಾ ಆರ್ಟಿಸ್ಟ್. ಯಾರು? ಜಯಂತಿ ಕುಮಾರೇಶ್ ಅವರು ಏನಿದಾರಲ್ಲ, ಸೊ ಇವರು ವೀಣಾ ಆರ್ಟಿಸ್ಟ್ ಆಗಿದ್ದಾರೆ. ಸೊ ಇವರಿಗೆ ಸಂಗೀತ ಕಲಾನಿಧಿ ಅವಾರ್ಡ್ ನ ಕೊಟ್ಟಿರುವಂತದ್ದು. ಈ ಒಂದು ಸಂಗೀತ ಕಲಾನಿಧಿ ಅವಾರ್ಡ್ ನ ಯಾರು ಕೊಟ್ಟಿರುವಂತದ್ದು?
ಮ್ಯೂಸಿಕ್ ಅಕಾಡೆಮಿ ಅವ್ರು ಕೊಟ್ಟಿರುವಂತದ್ದು. ಮ್ಯೂಸಿಕ್ ಅಕಾಡೆಮಿ ಅನ್ನೋದು ಒಂದು ಇನ್ಸ್ಟಿಟ್ಯೂಷನ್, ಇದು ತುಂಬಾ ಹಳೆ ಇನ್ಸ್ಟಿಟ್ಯೂಷನ್. ಸೊ 1928 ಅಲ್ಲಿ ಎಸ್ಟಾಬ್ಲಿಷ್ ಆದಂತ ಒಂದು ಇನ್ಸ್ಟಿಟ್ಯೂಷನ್. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಾರ್ನಾಟಿಕ್ ಮ್ಯೂಸಿಕ್ ಏನಿದೆಯಲ್ಲ ಅದರಲ್ಲಿ ಅತಿ ಹೆಚ್ಚಿಗೆ ಅಚೀವ್ ಮಾಡಿರುವಂತವ್ರನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಈ ಅವಾರ್ಡ್ ನ ಕೊಟ್ಟಿರ್ತಾರೆ. ಈ ವರ್ಷ ಬಂದಿರುವಂತದ್ದು ನೆನ್ಪಿಟ್ಕೊಳ್ಳಿ, ಜಯಂತಿ ಕುಮಾರೇಶ್. ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಜಯಂತಿ ಕುಮಾರೇಶ್ ಅಂತಂದ್ರೆ ಇವರು ಮೂಲತಃ ಬೆಂಗಳೂರಲ್ಲಿ ಹುಟ್ಟಿ ಓದಿದ್ದು, ಬಟ್ ಸೆಟ್ಲ್ ಆಗಿದ್ ಮಾತ್ರ ತಮಿಳ್ನಾಡಲ್ಲಿ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಈ ಒಂದು ಅವಾರ್ಡ್ ಅಲ್ಲಿ ಏನ್ ಕೊಡ್ತಾರೆ ಅಂತಂದ್ರೆ ಒಂದು ಗೋಲ್ಡ್ ಮೆಡಲ್ ಕೊಡ್ತಾರೆ, ಮತ್ತೆ ಬಿರುದು ಪತ್ರವನ್ನು ಕೊಡ್ತಾರೆ. ಬಿರುದು ಪತ್ರ ಮತ್ತೆ ಗೋಲ್ಡ್ ಮೆಡಲ್ ನ ಕೊಡ್ತಾರೆ. ನೆನ್ಪಿಟ್ಕೋಬೇಕಾಗತ್ತೆ, ಹೆಸರು ಇಂಪಾರ್ಟೆಂಟ್ ಆಗುತ್ತೆ. ಸಿಂಪಲ್ ಕ್ವಶನ್. 2025 ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಯಾರಿಗೆ ಕೊಟ್ಟಿರುವಂತದ್ದು? ಜಯಂತಿ ಕುಮಾರೇಶ್ ಅವರಿಗೆ ಕೊಟ್ಟಿರುವಂತದ್ದಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಗವರ್ಮೆಂಟ್ ಕಾನ್ಸ್ಟಿಟ್ಯೂಟೆಡ್ ಕಮಿಟಿ ಆನ್ ರೆಸ್ಪಾನ್ಸಿಬಲ್ ಎಐ. ಈಗ ರೆಸ್ಪಾನ್ಸಿಬಲ್ ಎ ಅಂದ್ರೆ ಹೇಗಿರ್ಬೇಕು? ರೆಸ್ಪಾನ್ಸಿಬಲ್ ಎ ಅಂತಂದ್ರೆ ಅದು ಹೇಗಿರುತ್ತೆ? ಅದು ಫಸ್ಟ್ ಸೇಫ್ಟಿ ಇರಬೇಕು, ಅದರಲ್ಲಿ ಸೇಫ್ಟಿ ಇರಬೇಕು, ಮತ್ತೆ ಅದು ಎಥಿಕಲ್ ಆಗಿರ್ಬೇಕು, ಮತ್ತೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಅದನ್ನ ಗವರ್ಮೆಂಟ್ ಅಂದ್ರೆ ಅದನ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕು. ಅದು ಎಥಿಕಲ್ ಆಗಿದ್ಯಾ, ಸೇಫ್ಟಿ ಆಗಿದ್ಯಾ, ಟ್ರಾನ್ಸ್ಪರೆಂಟ್ ಆಗಿದ್ಯಾ. ಸೊ ಇದನ್ನ ಮಾನಿಟರ್ ಮಾಡೋದಕ್ಕೆ ಹ್ಯೂಮನ್ ಇಂಟರ್ಫೆನ್ಸ್ ಬೇಕಾಗುತ್ತೆ. ಸೊ ಈ ರೀತಿಯಾದಂಥದ್ದನ್ನ ಹೇಗೆ ನಾವು ಪಾಲಿಸಿನಲ್ಲಿ ಅಡಾಪ್ಟ್ ಮಾಡ್ಕೋಬಹುದು, ಅಥವಾ ಈ ರೀತಿಗೆ ಅಂತಾನೆ ಎಥಿಕಲ್ ಆಗಿ ಸೇಫ್ಟಿ ಇರುವಂತದ್ದು ಅಥವಾ ರೆಸ್ಪಾನ್ಸಿಬಲ್ ಆಗಿರುವಂತ ಏನ್ ಅಪ್ಲಿಕೇಶನ್ ಮಾಡೋದಕ್ಕೆ ಒಂದು ಪಾಲಿಸಿ ಬೇಕಾಗುತ್ತೆ ಅಂತ ಅನ್ಕೊಳ್ಳೋಣ. ಆ ಪಾಲಿಸಿ ಮಾಡೋದಕ್ಕೆ ಒಂದು ಸಜೆಷನ್ಸ್ ಬೇಕಲ್ವಾ, ಮತ್ತೆ ಆ ಪಾಲಿಸಿ ಮಾಡಿದ್ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ರೋಡ್ ಮ್ಯಾಪ್ ಬೇಕಲ್ವಾ. ಸೊ ಇದನ್ನೆಲ್ಲ ಕೊಡ್ಲಿ ಅಂತ ಹೇಳ್ಬಿಟ್ಟೆ ಒಂದು ಕಮಿಟಿನ ಈಗ ಕರ್ನಾಟಕ ಸರ್ಕಾರ ಫಾರ್ಮ್ ಮಾಡಿದೆ. ಆ ಕಮಿಟಿಗೆ ಕ್ರಿಶ್ ಗೋಪಾಲಕೃಷ್ಣ, ನೆನ್ಪಿಟ್ಕೋಬೇಕಾಗತ್ತೆ, ಕ್ರಿಶ್ ಗೋಪಾಲಕೃಷ್ಣ ಅವರು ಇದನ್ನ ಹೆಡ್ ಮಾಡಿರ್ತಾರೆ. ಸೊ ಇವರು ಹೆಡ್ ಮಾಡಿರ್ತಾರೆ. ಸೊ ಕೇಳ್ತಾರೆ ಕ್ರಿಶ್ ಗೋಪಾಲಕೃಷ್ಣ ಅವರು ಅಂತ ಕೊಟ್ಬಿಟ್ಟು ಯಾವ ಒಂದು ಕಮಿಟಿನ ಹೆಡ್ ಮಾಡಿದ, ಯಾವ್ದಕ್ಕೆ ಸಂಬಂಧಪಟ್ಟ ಕಮಿಟಿನ ಹೆಡ್ ಮಾಡಿರೋ ಅಂತ ಹೇಳ್ತಾರೆ. ರೆಸ್ಪಾನ್ಸಿಬಲ್ ಹೇಗೆ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಏನಂತಂದ್ರೆ ಮೇಜರ್ ಕೀ ಪ್ರಿನ್ಸಿಪಲ್ಸ್ ಗಳು ನೋಡಿ ಅಡಾಪ್ಟ್ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ಲಿಗಾಲಿಟಿ, ಅದು ಲೀಗಲ್ ಆಗಿದ್ಯಾ, ಫೇರ್ನೆಸ್ ಆಗಿದ್ಯಾ, ಮತ್ತೆ ನಾನ್ ಡಿಸ್ಕ್ರಿಮಿನೇಷನ್ ಇದೆಯಾ ಎಐ ಅಪ್ಲಿಕೇಶನ್ ಗವರ್ನೆನ್ಸ್ ಅಲ್ಲಿ ಬಳಸುವಂತದ್ದು, ಮತ್ತೆ ಪ್ರೈವಸಿ ಸೇಫ್ಟಿ ಸೆಕ್ಯೂರಿಟಿ ಮಿನಿಮಮ್ ರಿಕ್ವೈರ್ಮೆಂಟ್ ಇದನ್ನ ಎನ್ಶೋರ್ ಮಾಡ್ತಾ ಇದೆಯಾ, ಮತ್ತೆ ಟ್ರಾನ್ಸ್ಪರೆಂಟ್ ಆಗಿದ್ಯಾ, ಅಕೌಂಟಬಲ್ ಆಗಿದ್ಯಾ, ಹೆಂಗಂದ್ರೆ ಬಳಸುವಂತದ್ದಲ್ಲ. ನೆಕ್ಸ್ಟ್ ಹ್ಯೂಮನ್ ಓವರ್ಸೈಟ್ ಇನ್ಕ್ಲೂಷನ್ ಇದೆಯಾ, ಅಂದ್ರೆ ಅದನ್ನ ಮಾನಿಟರ್ ಮಾಡ್ತಾ ಇರುವಂತದ್ದು ಯಾರು ಒಬ್ರು ಇರ್ಲೇಬೇಕಲ್ವ ಹೆಡ್ ಆಗಿ. ಸೊ ಹಾಗಾಗಿ ಅದಿದ್ಯಾ ಅಂತ ನೋಡ್ತಾರೆ. ಮತ್ತೆ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇದನ್ನ ಪಾಲಿಸಿನ ಫ್ರೇಮ್ ಮಾಡ್ಕೊಡ್ಬೇಕಾದ್ರೆ ಇನ್ಪುಟ್ಸ್ ಯಾರನ್ನ ತಗೋಬಹುದು ನಾವು ಇಂಡಸ್ಟ್ರಿಯಿಂದ, ಅಕಾಡೆಮಿ ಮತ್ತೆ ಪಾಲಿಸಿ ಎಕ್ಸ್ಪರ್ಟ್ಸ್ ಗಳಿಂದ ಇನ್ಪುಟ್ ತಗೊಳ್ಳುವಂತದ್ದು. ಸೊ ಇದ್ರ ಉದ್ದೇಶ ಆಗಿರುತ್ತೆ. ನೆನ್ಪಿಟ್ಕೋಬೇಕು, ಕ್ರಿಶ್ ಗೋಪಾಲಕೃಷ್ಣನ್ ಅವರು ಇದರ ಕಮಿಟಿನ ಹೆಡ್ ಮಾಡ್ತಿರ್ತಾರೆ. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು? ಕರ್ನಾಟಕ ಸರ್ಕಾರವು ರಚಿಸಿದ ಜವಾಬ್ದಾರಿಯುತ ಎಐ ಸಮಿತಿಗೆ ಸಂಬಂಧಿಸಿದ ಈ ಕೆಳಗಡೆಗಳನ್ನು ಪರಿಗಣಿಸಿ. ಸಮಿತಿಯ ಅಧ್ಯಕ್ಷತೆಯನ್ನು ಇನ್ಫೋಸಿಸ್ ಸಹ ಸಂಸ್ಥಾಪಕ ಕ್ರಿಶ್ ಗೋಪಾಲಕೃಷ್ಣನ್ ಅವರು ವಹಿಸಿದ್ದಾರೆ. ಹೆಸರು ವೆರಿ ವೆರಿ ಇಂಪಾರ್ಟೆಂಟ್, ಈಗಲೇ ಹೇಳಿದೀನಿ. ಕ್ರಿಶ್ ಗೋಪಾಲಕೃಷ್ಣ ಅವರು ವಹಿಸಿದ್ದಾರೆ. ರಾಜ್ಯಕ್ಕಾಗಿ ಜವಾಬ್ದಾರಿಯುತ ಎಐ ನೀತಿ ಮತ್ತು ಅನುಷ್ಠಾನ ಮಾರ್ಗಸೂಚಿ, ಹೌದು, ಒಂದು ಪಾಲಿಸಿನ ಫ್ರೇಮ್ ವರ್ಕ್ ಮಾಡುವಂಥದ್ದು, ಪಾಲಿಸಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ರೋಡ್ ಮ್ಯಾಪ್ ಕೊಡುವಂಥದ್ದು, ಇದೇ ಮುಖ್ಯವಾದಂತ ಕೆಲಸ ಆಗಿರುವಂಥದ್ದು. ರೂಪಿಸುವುದು ಈ ಒಂದು ಸಮಿತಿಯ ಜವಾಬ್ದಾರಿ ಆಗಿದೆ. ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1 ಮತ್ತು 2 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಎಕ್ಸ್ಪ್ಯಾಂಡ್ಸ್ ಪಾರ್ಟ್ನರ್ಶಿಪ್ ವಿತ್ ಬ್ರಿಟಿಷ್ ಕೌನ್ಸಿಲ್ ಟು ಸ್ಟ್ರೆಂಥನ್ ಪಂಚಾಯತ್ ಅರಿವು ಕೇಂದ್ರಸ್. ಅಂದ್ರೆ ಈಗ ನಮ್ಮಲ್ಲಿ ಗ್ರಾಮ ಪಂಚಾಯತಿಗಳಿದೆಯಲ್ಲ, ಗ್ರಾಮ ಪಂಚಾಯತಿಗಳಿಂದ ಲೈಬ್ರರಿಗಳಿದೆ, ಅದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಅರಿವು ಕೇಂದ್ರಗಳಾಗಿ ಅಪ್ಡೇಟ್ ಮಾಡ್ತಾ ಇದ್ದಾರೆ, ಅಥವಾ ಕಮ್ಯುನಿಟಿ ಲರ್ನಿಂಗ್ ಸೆಂಟರ್ ಅಂತಾನು ಕರಿಬಹುದು ಅವನ್ನ. ಕಮ್ಯುನಿಟಿ ಲರ್ನಿಂಗ್ ಸೆಂಟರ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಲೈಬ್ರರಿಗಳು ಕೇವಲ ಲೈಬ್ರರಿಗಳಾಗೇ ಇರಲ್ಲ. ಸೊ ಅದಕ್ಕೊಂದು ಸ್ವಲ್ಪ ಈಗ ಡಿಜಿಟಲ್ ಟಚ್ ಕೊಡುವಂಥದ್ದು, ಕಂಪ್ಯೂಟರ್ ಮತ್ತೆ ಇಂಟರ್ನೆಟ್ ಪ್ರೊವೈಡ್ ಮಾಡ್ಬಿಟ್ಟು ಎಕ್ಸ್ಟ್ರಾ ಕಂಪ್ಯೂಟರ್ ಸಾಕ್ಷರತೆಯನ್ನ ಇಂಪ್ರೂವ್ ಮಾಡುವಂಥದ್ದು ಆಗ್ಬೋದು. ಅದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ಈಗ ವೊಕೇಶನಲ್ ಟ್ರೈನಿಂಗ್ ಕೊಡುವಂಥದ್ದು, ಕರಿಯರ್ ಸಂಬಂಧಪಟ್ಟಂತ ಗೈಡೆನ್ಸ್ ಕೊಡುವಂಥದ್ದು ಆಗ್ಬೋದು, ಸ್ಕಿಲ್ ಟ್ರೈನಿಂಗ್ ಕೊಡುವಂಥದ್ದು ಆಗ್ಬೋದು, ಅದನ್ನ ಮಾಡುವಂಥದ್ದು ಆಗ್ಬೋದು. ಮತ್ತೆ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಸ್ಟೂಡೆಂಟ್ಸ್ ಗಳಿಗೆ ಅಂತಾನೆ ಮೆಂಬರ್ಶಿಪ್ ಕೊಡ್ತಾರೆ. 6 ರಿಂದ 14 ವರ್ಷದ ಇರುವಂತವರಿಗೆ ಆ ಮಕ್ಕಳುಗಳಿಗೆ ಸ್ಪೆಷಲ್ ಆಗಿ ಮೆಂಬರ್ಶಿಪ್ ನ ಕೊಡುವಂಥದ್ದು ಆಗ್ಬೋದು. ಅದ್ರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಆಸ್ಟ್ರೋಫಿಸಿಕ್ಸ್ ಬಗ್ಗೆ ಏನೋ ಸಬ್ಜೆಕ್ಟ್ ಕಲಿಬೇಕು ಅಂತ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಾಕ್ಟಿಕಲಿ ಕಲೀಲಿ ಅಂತ ಹೇಳ್ಬಿಟ್ಟು ಟೆಲಿಸ್ಕೋಪ್ ಗಳಾಗ್ಬೋದು, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಗಳಾಗ್ಬೋದು. ಸೊ ಅದನ್ನ ಪ್ರೊವೈಡ್ ಮಾಡುವಂಥದ್ದು. ಅದಕ್ಕೆ ಅಂತಾನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಜೊತೆ ಕೊಲಾಬ್ರೇಷನ್ ಕೂಡ ಮಾಡ್ಕೊಂಡಿದೆ ಅರಿವು ಕೇಂದ್ರ. ಸೊ ಈ ರೀತಿ ಮಾಡುವಂಥದ್ದು ಆಗ್ಬೋದು. ಜೊತೆಗೆ ಒಂದು ವಾಯ್ಸ್ ಮೂಲಕ ಅಥವಾ ಒಂದು ಏನು ವಾಯ್ಸ್ ಮೂಲಕ ಕಲಿಯೋದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಎಐ ಟಚ್ ಕೊಟ್ಟಿದ್ದಾರೆ, ಅಲೆಕ್ಸಾ ಕೊಟ್ಟಿದ್ದಾರೆ. ಅಂದ್ರೆ ಅಮೆಜಾನ್ ಅವರು ಅಲೆಕ್ಸಾನ ಇನ್ಸ್ಟಾಲ್ ಮಾಡ್ಬಿಟ್ಟು ಸೊ ಅದರದೊಂದು ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಅದಕ್ಕೆ ಇಟ್ಟಿರೋ ಆ ಪ್ರೋಗ್ರಾಮ್ ಇಟ್ಟಿರೋ ಹೆಸರು ಬಂದ್ಬಿಟ್ಟು ತರಂಗಿಣಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಕೊಡ್ತಾ ಹೋಗಿರ್ತಾರೆ. ಸೊ ಆಗ ಇನ್ನೊಂದು ಎಕ್ಸ್ಟ್ರಾ ಏನಂತದ್ದು ಕೊಟ್ಟಿರುವಂತದ್ದು ಏನಂತಂದ್ರೆ ಬ್ರಿಟಿಷ್ ಕೌನ್ಸಿಲ್ ಜೊತೆ ಅಗ್ರಿಮೆಂಟ್ ಈಗ ರೀಸೆಂಟ್ ಆಗಿರೋದು ಏನಂತಂದ್ರೆ ಅಲ್ಲಿ ಇಂಗ್ಲಿಷ್ ಇನ್ನಷ್ಟು ಒತ್ತು ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ ಇನ್ನೊಂದಷ್ಟು ಪ್ರೋಗ್ರಾಮ್ಗಳನ್ನ ಮಾಡುವಂಥದ್ದು ಆಗ್ಬೋದು. ಈಗ ಈ ಬುಕ್ಸ್ಗಳು ಅಂತ ತಗೊಂಡ್ರೆ ಒಂದು 3,000 ಇಂಗ್ಲಿಷ್ ಬುಕ್ಸ್ ಗಳನ್ನ ಎಕ್ಸ್ಟ್ರಾ ಕೊಡುವಂಥದ್ದು ಸ್ಕೂಲ್ ಮಕ್ಕಳುಗಳಿಗೆ ಆ ಲೈಬ್ರರಿಗೆ. ಜೊತೆಗೆ ಆ ಲೈಬ್ರರಿಗಳಲ್ಲಿ ಇಂಗ್ಲಿಷ್ ಕಾರ್ನರ್ ಅಂತಾನೆ ಮಾಡಿರ್ತಿರ್ತಾರೆ. ಸೊ ಅದೇನಂತಂದ್ರೆ ಯೂಶಲಿ 10 ಇರ್ತಿತ್ತು, ಈಗ 70ಕ್ಕೆ ಜಾಸ್ತಿ ಮಾಡಿರುವಂತದ್ದು.
ಸೊ ಹೀಗೆ ಇದಕ್ಕೆಲ್ಲ ಸಪೋರ್ಟ್ ಆಗಲಿ, ಒಂದು ಪ್ರೊಫಿಷಿಯನ್ಸಿ ಜಾಸ್ತಿ ಆಗಲಿ ಇಂಗ್ಲಿಷ್ ಸಂಬಂಧಪಟ್ಟ ಹಾಗೆ, ಮತ್ತೆ ಆ ಎಂಪ್ಲಾಯಬಿಲಿಟಿ ಜಾಸ್ತಿ ಆಗಲಿ, ಕಮ್ಯುನಿಕೇಶನ್ ಸ್ಕಿಲ್ಸ್ ಎಸ್ಪೆಷಲಿ ರೂರಲ್ ಏರಿಯಾಗಳಲ್ಲಿ ಜಾಸ್ತಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಿಂತ ಸೊ ಈ ಒಂದು ಪ್ರೋಗ್ರಾಮ್ ಎಕ್ಸ್ಟ್ರಾ ಇದು ಮಾಡ್ತಿರೋದು. ಸೊ ಇದಕ್ಕೆ ಸಪೋರ್ಟ್ ಮಾಡ್ತಿರುವಂತದ್ದು ಬ್ರಿಟಿಷ್ ಕೌನ್ಸಿಲ್, ನೆನ್ಪಿಟ್ಕೋಬೇಕಾಗತ್ತೆ ಬ್ರಿಟಿಷ್ ಕೌನ್ಸಿಲ್. ಮತ್ತೆ ಈ ಒಂದು ಅರಿವು ಕೇಂದ್ರಗಳೇನಿದೆಯಲ್ಲ, ಈ ಅರಿವು ಒಂದು ಕೇಂದ್ರಗಳು ಎಲ್ಲಿ ಬರ್ತವೆ ಅಂತ ಕೇಳ್ತಾರೆ, ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕಾಗತ್ತೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಕಡೆ ಕೆಲಸ ಮಾಡ್ತಿರ್ತವೆ. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರುತ್ತೆ, ಕರ್ನಾಟಕ ಗ್ರಾಮ ಪಂಚಾಯತಿ ಅರಿವು ಕೇಂದ್ರಗಳಿಗೆ ಸಂಬಂಧಿಸಿದ ಕೆಳಗಿಳಿಕೆಯನ್ನು ಪರಿಗಣಿಸಿ. ಇವು ಆಧುನಿಕ ಗ್ರಾಮೀಣ ಗ್ರಂಥಾಲಯಗಳಾಗಿದ್ದು, ಹೌದು ಆಧುನಿಕ ಗ್ರಾಮೀಣ ಗ್ರಂಥಾಲಯಗಳು ಕರೆಕ್ಟ್ ಆಗಿದೆ. ಸಮುದಾಯ ಕಲಿಕೆ ಮತ್ತು ಡಿಜಿಟಲ್ ಒಳಗೊಳ್ಳುವಿಕೆಯನ್ನು ಕೇಂದ್ರಗಳಾಗಿವೆ, ಕರೆಕ್ಟ್. ಬ್ರಿಟಿಷ್ ಕೌನ್ಸಿಲ್ನೊಂದಿಗೆ ಸಹಭಾಗಿತ್ವವು ರಾಜ್ಯದಾದ್ಯಂತ ಬ್ರಿಟಿಷ್ ಕೌನ್ಸಿಲ್ ಲೈಬ್ರರಿ ಕಾರ್ನರ್ಗಳನ್ನು 10ರಿಂದ 70ಕ್ಕೆ ವಿಸ್ತರಿಸಲಾಗಿದೆ, ಹೌದು. ಆ ಕಾರ್ನರ್ಗಳೇನಿದೆಯಲ್ಲ ಇಂಗ್ಲಿಷ್ ಲೈಬ್ರರಿ ಕಾರ್ನರ್ಗಳು, ಸೊ ಅದನ್ನ ಈಗ 10ರಿಂದ 70ಕ್ಕೆ ವಿಸ್ತರಿಸಿದ್ದಾರೆ. ಅರಿವು ಕೇಂದ್ರಗಳನ್ನು ನೇರವಾಗಿ ಶಿಕ್ಷಣ ಸಚಿವಾಲಯವು ನಿರ್ವಹಿಸುತ್ತದೆ. ಶಿಕ್ಷಣ ಸಚಿವಾಲಯ ಎಲ್ಲ ಇದನ್ನ ನಿರ್ವಹಿಸ್ತಾ ಇರುವಂತದ್ದು RDPR, ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್, ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ನೀತಿ ಆಯೋಗ್ ಪ್ರೈಸಸ್ ಕಲಬುರ್ಗಿ, ನೀತಿ ಆಯೋಗ್ ಪ್ರೈಸಸ್ ಕಲಬುರ್ಗಿ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಫಾರ್ ಅಚೀವಿಂಗ್ 100% ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್. ಏನಿದು ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಂದ್ರೆ, ಈಗೇನು ಹೆರಿಗೆಗಳಾಗುತ್ತಲ್ಲ, ಸೊ ಅವುಗಳೆಲ್ಲ ಈಗ ಆಸ್ಪತ್ರೆಗಳ ವ್ಯಾಪ್ತಿಗಳಲ್ಲಾಗೋ ರೀತಿಯಲ್ಲಿ ಎನ್ಶೋರ್ ಮಾಡ್ಕೊಳ್ಳುವಂಥದ್ದು. ಯಾಕಂತಂದ್ರೆ ಕರ್ನಾಟಕದಲ್ಲಿ ಅಂತ ತಗೊಂಡಾಗ MMR ಅಂತಂದ್ರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಇದು ಬಂದು 14 ಇತ್ತು. ಎಷ್ಟು? 1,000 ಹೆರಿಗೆ ಆಗೋ ಟೈಮಲ್ಲಿ 1,000 ತಾಯಂದ್ರಲ್ಲಿ 14 ಜನ ಸಾವನ್ನಪ್ತಾ ಇದಾರಂತೆ. ಮತ್ತೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತಾನೆ ಇತ್ತು. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂದಾಗ ನವಜಾತ ಶಿಶುಗಳು ಸಾಯುವಂಥದ್ದು ಎಷ್ಟು? ಸುಮಾರು 58 ನವಜಾತ ಶಿಶುಗಳು 1 ಲಕ್ಷಕ್ಕೆ ಸಾಯ್ತಿದ್ವಂತೆ. ಡೆಲಿವರಿ ಆಗೋ ಟೈಮಲ್ಲಿ 1 ಲಕ್ಷಕ್ಕೆ 58 ಸಾಕ್ತಿದ್ವಂತೆ. ಸೊ ಈ ರೀತಿಯಲ್ಲಿ ಯಾಕೆ ಆಗ್ತಿತ್ತು ಅಂತಂದ್ರೆ, ಈ ಡೆಲಿವರಿ ಆಗ್ತಿದ್ದು ಒಂದು ಹಾಸ್ಪಿಟಲ್ ವ್ಯಾಪ್ತಿಯಿಂದ ಆಚೆ ಆಗ್ತಿತ್ತು. ಸೊ ಹಾಗಾಗಿ 100% ನೀವೇನಾದ್ರೂ ಇನ್ಸ್ಟಿಟ್ಯೂಷನಲ್ ಡೆಲಿವರಿನ ಪ್ರಮೋಟ್ ಮಾಡೋದಾದ್ರೆ ಇದನ್ನೆಲ್ಲ ತಪ್ಪಿಸಬಹುದಾಗಿತ್ತು ಅಂತ ಹೇಳಿ ನೀತಿ ಆಯೋಗ ಐಡೆಂಟಿಫೈ ಮಾಡಿ ಕಲಬುರ್ಗಿಗೆ ಹೇಳಿತ್ತು. ಕಲಬುರ್ಗಿಗೆ ಯಾಕೆ ಹೇಳಿತ್ತು ಅಂತಂದ್ರೆ, ನೀತಿ ಆಯೋಗ ಒಂದು ಪ್ರೋಗ್ರಾಮ್ ಬರುತ್ತೆ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ ಬರುತ್ತೆ. ಇನ್ನೊಂದು ಪ್ರೋಗ್ರಾಮ್ ಬರುತ್ತೆ, ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು. ಸೊ ಈ ಪ್ರೋಗ್ರಾಮ್ಗಳಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ, ಸುಮಾರು 112 ಡಿಸ್ಟ್ರಿಕ್ಟ್ ಗಳನ್ನ ಐಡೆಂಟಿಫೈ ಮಾಡ್ಬಿಟ್ಟು ಅಲ್ಲಿ ಹೆಲ್ತ್, ಎಜುಕೇಶನ್, ಅಗ್ರಿಕಲ್ಚರ್, ಸೋಷಿಯಲ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಈ ರೀತಿಯಲ್ಲಿ ಬೇರೆ ಬೇರೆ ಸೆಕ್ಟರ್ ಗಳಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದು ಪ್ರಮೋಟ್ ಮಾಡ್ತಾ ಇರುತ್ತೆ ನೀತಿ ಆಯೋಗ. ಸೊ ಆ ನಿಟ್ಟಿನಲ್ಲಿ ಇದು ಕೆಲಸ ಮಾಡಿ ಏನಾಗಿದೆ ಅಂತಂದ್ರೆ, ಕಲಬುರ್ಗಿನಲ್ಲಿ 100% ಇನ್ಸ್ಟಿಟ್ಯೂಷನಲ್ ಡೆಲಿವರಿನ ಅಚೀವ್ ಮಾಡಿದೆ. ಸೊ ಹಾಗಾಗಿ ಇದನ್ನ ಪ್ರೈಸ್ ಮಾಡುವಂತದ್ದಾಗಿರುತ್ತೆ. ಮತ್ತೆ ಏನಂತಂದ್ರೆ, ಈ 12 ಡಿಸ್ಟ್ರಿಕ್ಟ್ಗಳು, ಈಗ ಬ್ಲಾಕ್ ಅಂತ ತಗೊಂಡ್ರೆ, ತಾಲೂಕುಗಳು ಅಂತ ತಗೊಂಡ್ರು ಸುಮಾರು 500 ಬ್ಲಾಕ್ಗಳನ್ನ ಐಡೆಂಟಿಫೈ ಮಾಡಿರುತ್ತೆ. ಕಂಪೇರ್ ಮಾಡ್ತಾ ಹೋಗುತ್ತೆ ಯಾವ ಬ್ಲಾಕ್ಗಳಿಗಿಂತ ಜಾಸ್ತಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಅವಾಗ ಏನಾಗುತ್ತೆ ಅಂತ, ಅದಕ್ಕೆ ಡೆಲ್ಟಾ ರ್ಯಾಂಕಿಂಗ್ ಅಂತಾನು ಕರೀತಾರೆ, ನೆನ್ಪಿಟ್ಕೋಬೇಕಾಗುತ್ತೆ ಡೆಲ್ಟಾ ರ್ಯಾಂಕಿಂಗ್ ಅಂತ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಒಂದು ಡಿಸ್ಟ್ರಿಕ್ಟ್ ಇಂದ ಇನ್ನೊಂದು ಡಿಸ್ಟ್ರಿಕ್ಟ್ ಆಗ್ಬೋದು, ಅಥವಾ ಒಂದು ಬ್ಲಾಕ್ ಇಂದ ಇನ್ನೊಂದು ಬ್ಲಾಕ್ ಆಗ್ಬೋದು, ಒಂದು ಕಾಂಪಿಟೇಟಿವ್ನೆಸ್ ಪ್ರಮೋಟ್ ಮಾಡೋದಾಗುತ್ತೆ. ಮತ್ತೆ ಏನು ಬೇರೆ ಬೇರೆ ಬೆಸ್ಟ್ ಪ್ರಾಕ್ಟೀಸಸ್ ಗಳಿದೆಯಲ್ಲ, ಸೊ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಡಾಗುತ್ತೆ. ಪಾಲಿಸಿ ಏನಾದ್ರು ಫ್ರೇಮ್ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದಾಗ, ಸೊ ಆಗ ಆ ಡಿಸ್ಟ್ರಿಕ್ಟ್ಗಳು ಮತ್ತೆ ಒಂದು ತಾಲೂಕುಗಳು ಸ್ವಲ್ಪ ಜಾಸ್ತಿ ಅಟ್ರಾಕ್ಟ್ ಮಾಡ್ತವೆ. ಸೊ ಹಾಗಾಗಿ ಈ ಉದ್ದೇಶದಿಂದ ಐಡೆಂಟಿಫೈ ಮಾಡುವಂತದ್ದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಈಗ ಕಲಬುರ್ಗಿ 100% ಇನ್ಸ್ಟಿಟ್ಯೂಷನಲ್ ಡೆಲಿವರಿನ ಅಚೀವ್ ಮಾಡಿದೆ. ಸೊ ಅದಕ್ಕೆ ನೀತಿ ಆಯೋಗ ಪ್ರೈಸ್ ಮಾಡಿದೆ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು, ಕರ್ನಾಟಕದ ಯಾವ ಜಿಲ್ಲೆಯು ತನ್ನ ಆಕಾಂಕ್ಷಿತ ಬ್ಲಾಕ್ ಅಥವಾ ಡಿಸ್ಟ್ರಿಕ್ಟ್ ಅಂತ ಅನ್ಕೊಳ್ಳೋಣ 100% ಸಾಂಸ್ಥಿಕ ಹೆರಿಗೆಗಳನ್ನು ಸಾಧಿಸುವಲ್ಲಿ ನೀತಿ ಆಯೋಗದಿಂದ ಪ್ರಶಂಸಿಸಲ್ಪಟ್ಟಿದೆ. ಯಾವುದಕ್ಕೆ ಪ್ರೈಸ್ ಮಾಡಿರುವಂತದ್ದು? ಕಲಬುರ್ಗಿ ಡಿಸ್ಟ್ರಿಕ್ಟ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಮೇ ಹೈಕ್ ರೇಷನ್ ಕಾರ್ಡ್ ಇನ್ಕಮ್ ಲಿಮಿಟ್ ಆಸ್ ಕಾಸ್ಟ್ ರೈಸ್. ಈಗ ಏನಾಗಿದೆ ಅಂತಂದ್ರೆ, ರೇಷನ್ ಕಾರ್ಡ್ಗಳನ್ನ ನಾವೇನಂತ ಕರಿತೀವಿ? BPL ಕಾರ್ಡ್ ಅಂತ ಕರಿತೀವಿ, ಅಥವಾ ಪ್ರಿಯಾರಿಟಿ ಹೌಸ್ ಹೋಲ್ಡಿಂಗ್ ಕಾರ್ಡ್ಸ್ ಅಂತ ಕರಿತೀವಿ, ಹೌದಲ್ವಾ? ಸೊ ಇವುಗಳನ್ನ ಐಡೆಂಟಿಫೈ ಮಾಡುವಂಥದ್ದು ಸ್ಟೇಟ್ ಗೌರ್ಮೆಂಟ್. ಇದನ್ನ ಐಡೆಂಟಿಫೈ ಮಾಡುವಂಥದ್ದು ಸ್ಟೇಟ್ ಗೌರ್ಮೆಂಟ್. ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ, ನಮ್ಮಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಬಂದಿದೆ. ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಬಂತು. ಸೊ ಅವಾಗ ಏನ್ ಮಾಡಿದ್ವಿ, ಅದರಿಂದ ನಾವು PDS ಸಿಸ್ಟಮ್ ತರ್ತೀವಿ. PDS ಸಿಸ್ಟಮ್ ತರ್ತೀವಿ. PDS ಸಿಸ್ಟಮ್ ಅಲ್ಲಿ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, MSP ಮೂಲಕ ಬೇರೆ ಬೇರೆ ರೈತರುಗಳ ದೇಶದ ಬೇರೆ ಬೇರೆ ಜಾಗಗಳಲ್ಲಿ ಎಕ್ಸೆಸ್ ಇದ್ದಂತಹ ಒಂದು ಫುಡ್ ಗ್ರೈನ್ ನ ಪ್ರೊಕ್ಯೂರ್ ಮಾಡ್ಕೋತೀವಿ. ಪ್ರೊಕ್ಯೂರ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ತೀವಿ, ನೆಕ್ಸ್ಟ್ ಅದನ್ನ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ನಂತರ ಏನ್ ಮಾಡುತ್ತೆ ಅಂತಂದ್ರೆ, ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಇದನ್ನ ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ, ಹೌದಲ್ವಾ? ಅಂದ್ರೆ ಇಶ್ಯೂ ಪ್ರೈಸ್ ಅಂತ ಕರಿತೀವಿ. ಕಡಿಮೆ ಬೆಲೆಯಲ್ಲಿ, ಫಾರ್ ಎಕ್ಸಾಂಪಲ್ ಎಷ್ಟು, 3 ರೂಪಾಯಿಗೆ 1 kg ಅಕ್ಕಿ, ಅಥವಾ 2 ರೂಪಾಯಿಗೆ 1 kg ಗೋಧಿ, 1 ರೂಪಾಯಿಗೆ 1 kg ರಾಗಿ, ಈ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಯಾರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ? ಯಾರಿಗೆ ಬಿಲೋ ಪಾವರ್ಟಿ ಇರ್ತಾರೋ, ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೋ ಅಥವಾ BPL ಕಾರ್ಡ್ ಇರುತ್ತೋ, ಸೊ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಬಟ್ ಇದನ್ನ ಐಡೆಂಟಿಫೈ ಮಾಡುವಂಥದ್ದು ಯಾರು? ಇದನ್ನ ಐಡೆಂಟಿಫೈ ಮಾಡುವಂಥದ್ದು ಸ್ಟೇಟ್ ಗೌರ್ಮೆಂಟ್. ಯಾರು BPL ಬರ್ತಾರೆ, ಯಾರು BPL ಬರಲ್ಲ.
ಸೊ ಯಾರು ಬಡವರು ಇದನ್ನ ಐಡೆಂಟಿಫೈ ಮಾಡುವಂತ ಕೆಲಸ ಸ್ಟೇಟ್ ಗೌರ್ಮೆಂಟ್ ಮೇಲೆ ಇರುತ್ತೆ. ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಬೇರೆ ಬೇರೆ ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಅವ್ರನ್ನ ಐಡೆಂಟಿಫೈ ಮಾಡ್ತಾ ಹೋಗುತ್ತೆ. ಅದರಲ್ಲಿ ಒಂದು ಮೇಜರ್ ಕ್ರೈಟೀರಿಯಾ ಬಂದು ಇನ್ಕಮ್. ಒಂದು ಮೇಜರ್ ಕ್ರೈಟೀರಿಯಾ ಬಂದು ಇನ್ಕಮ್. ಇನ್ಕಮ್ ಎಷ್ಟಿತ್ತು ಅಂತಂದ್ರೆ 2017ರಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಯಾರು 1.2 ಲ್ಯಾಕ್ ವರ್ಷಕ್ಕೆ, ಒಂದು ವರ್ಷಕ್ಕೆ ಯಾರಿಗೆ 1.2 ಲಕ್ಷಕ್ಕಿಂತ ಕಡಿಮೆ ಆದಾಯ ಇದೆಯೋ ಅವ್ರನ್ನ ಬಡವರು ಅಂತ ಹೇಳಿ ರಿಕಗ್ನೈಸ್ ಮಾಡ್ಬಿಟ್ಟು ಅವ್ರಿಗೆ BPL ಕಾರ್ಡ್ನ ಕೊಡ್ತಾ ಬಂದಿದ್ರು. ಬಟ್ ಈಗ ಏನಾಗಿದೆ, ಇನ್ಫ್ಲೇಷನ್ ಆಗ್ತಾ ಇದೆ, ರೇಟ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ತಿಂಗಳಿಗೆ ಬರೀ 10,000 ರೂಪಾಯಿ ತಗೊಂಡ್ರೆ ಅವ್ರು ಏನು ಮಾಡಕ್ಕಾಗತ್ತಿಲ್ಲ. ಸೊ ಹಾಗಾಗಿ ಮತ್ತೆ ಇನ್ನೊಂದೇನ್ ಗೊತ್ತಾ, ಬರೀ ತಿಂಗಳಿಗೆ 10,000 ಬಂತು ಅಂದ್ ಮಾತ್ರಕ್ಕೆ, ಐ ಮೀನ್ 10,000ಕ್ಕಿಂತ ಜಾಸ್ತಿ ಬಂತು ಅಂದ್ ಮಾತ್ರಕ್ಕೆ ಅವ್ರು ಶ್ರೀಮಂತರು ಅಂತಾನು ಅಲ್ಲ. ಸೊ ಹಾಗಾಗಿ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ, ಈಗ ಈ ಇನ್ಕಮ್ ಲಿಮಿಟ್ ನ ಜಾಸ್ತಿ ಮಾಡ್ಬೇಕು. ಅಂತಂದ್ರೆ 1.2 ಲ್ಯಾಕ್ ಏನಿದೆಯಲ್ಲ ಅದ್ರ ಬದಲಾಗಿ 3 ಲಕ್ಷ, ಒಂದು ವರ್ಷಕ್ಕೆ 3 ಲಕ್ಷ ಯಾರಿಗೆ ಆದಾಯ 3 ಲಕ್ಷಕ್ಕಿಂತ ಆದಾಯ ಕಡಿಮೆ ಇದೆ ಅವ್ರನ್ನ BPL ಅಂತ ರೆಕಗ್ನೈಸ್ ಮಾಡಿ ಅವ್ರಿಗೆ PDS ಅಂಡರ್ ಅಲ್ಲಿ ತರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡ್ತಿರೋಂಥದ್ದು. ಅಂದ್ರೆ ಇದಕ್ಕಿಂತ ಮುಂಚೆನು ಸೆಕೆಂಡ್ ERC ರಿಪೋರ್ಟ್ ಕೂಡ ಇದನ್ನ ರೆಕಮೆಂಡ್ ಮಾಡಿತ್ತು. ಅಂದ್ರೆ ದೇಶಪಾಂಡೆ ಅವರು ಹೆಡ್ ಮಾಡಿದಂತ ರಿಪೋರ್ಟ್ ಇದು. ಸೆಕೆಂಡ್ ERC ರಿಪೋರ್ಟ್ ಕೂಡ ಹೇಳಿತ್ತು ಇದನ್ನ 3 ಲಕ್ಷಕ್ಕೆ ತರಬೇಕು ಇನ್ಕಮ್ ಲಿಮಿಟ್ ನ, PDS ಅಂಡರ್ ಅಲ್ಲಿ ನೀವು ತರ್ತೀರಾ ಅಂದ್ರೆ ಅಂತ ಹೇಳ್ಬಿಟ್ಟು. ಸೊ ಈಗ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಪ್ರೆಸೆಂಟ್ ಇರುವಂತದ್ದು 1.2 ಲ್ಯಾಕ್. ಈಗ ನೆಕ್ಸ್ಟ್ ಇವ್ ಪ್ಲಾನ್ ಮಾಡ್ತಾ ಇರುವಂತದ್ದು 3 ಲಕ್ಷಕ್ಕೆ. ಇಷ್ಟು ಫ್ಯಾಕ್ಟ್ಸ್ ಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು, ಮತ್ತೆ ಇನ್ನೊಂದು ನೆನ್ಪಿಟ್ಕೋಬೇಕಾಗತ್ತೆ, ಈ PDS ಸಿಸ್ಟಮ್ ಕವರೇಜ್ ಏನಿದೆಯಲ್ಲ ಕರ್ನಾಟಕದಲ್ಲಿ ಸುಮಾರು 1.24 ಅಂದ್ರೆ 1,24,24,00,000 ಇದರ ಒಂದು ಬೆನಿಫಿಟ್ ತಗೋತಾ ಇದ್ದಾರೆ. ಮತ್ತೆ ಅದರಲ್ಲಿ 75% ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತಾ ಇರೋಂಥದ್ದು, ಇನ್ನ 25% ಮಾತ್ರ ಈಗ ರೂರಲ್ ಬರ್ತಾ ಇರೋಂಥದ್ದಾಗಿರುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ತರ ಬರುತ್ತೆ, ಕರ್ನಾಟಕ ಆದ್ಯತಾ ಕುಟುಂಬ ಅಥವಾ ಪ್ರಿಯಾರಿಟಿ ಹೌಸ್ ಹೋಲ್ಡಿಂಗ್ ಇದೆಯಲ್ಲ ಪಡಿತರ ಚೀಟಿಗಳ ಸಂಬಂಧದ ಕೆಳಗಿಳಿಕೆಗಳನ್ನು ಪರಿಗಣಿಸಿ. PHH ಪಡಿತರ ಚೀಟಿಗಳನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಅಡಿಯಲ್ಲಿ ನೀಡಲಾಗುತ್ತದೆ. ಕರೆಕ್ಟ್. PHH ಕುಟುಂಬದ ಪ್ರತಿಯೊಬ್ಬ ಅರ್ಹ ಸದಸ್ಯರು ಪ್ರತಿ ತಿಂಗಳು ರಿಯಾಯಿತಿ ದರದಲ್ಲಿ 5 kg ಆಹಾರ ಧಾನ್ಯಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಏನಾಗಿದೆ ಅಂತಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ 5 kg ಬರ್ತಾ ಇದೆ, ಬಟ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಈಗ ಅನ್ನಭಾಗ್ಯ ಇರೋದ್ರಿಂದ 5+5 10 kg ಸಿಗ್ತಾ ಇದೆ ಒಬ್ಬೊಬ್ಬರಿಗೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. PHH ಕಾರ್ಡ್ಗಳಿಗೆ ಬೇಕಾದ ಅರ್ಹತಾ ಮಾನದಂಡಗಳು ಮತ್ತು ಆದಾಯದ ಮಿತಿಗಳನ್ನು ರಾಜ್ಯ ಸರ್ಕಾರವು ನಿರ್ಧರಿಸುತ್ತದೆ. ಹೌದು, ಯಾವ ಒಂದು ಮನೆ ಅದು BPL ಬರುತ್ತೆ ಬರಲ್ಲ ಅಂತ ಡಿಸೈಡ್ ಮಾಡುವಂಥದ್ದು ರಾಜ್ಯ ಸರ್ಕಾರಗಳು ಅಥವಾ ಸ್ಟೇಟ್. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇನ್ಕಮ್ ಲಿಮಿಟ್ ನ ಈಗ ಜಾಸ್ತಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರುವಂಥದ್ದು. ಸೊ ಹಾಗಾಗಿ 3 ಸ್ಟೇಟ್ಮೆಂಟ್ ಗಳು ಸರಿಯಾಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಸೊ ಈ ಆರ್ಟಿಕಲ್ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.